ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋ ವಿತ್ ಐರಾ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೊತ್ತಾಗ್ತಾ ಇದೆ ಅನಿಸುತ್ತೆ ಏನು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಅಂತ. ಹೇಳಿದ್ನಲ್ಲ ನಿಮಗೆ, ಇನ್ಸ್ಟೆಂಟ್ ಮಿಲೆಟ್ಸ್ ದೋಸೆ ಮಿಕ್ಸ್ ಕಲಸಿಕ್ಕಿದೆ. 1 ಅವರ್ಗೂ ಮುಂಚೆ ಕಲಸಿಕ್ಬಿಟ್ಟು ಬೇರೆ ಬೇರೆ ಕೆಲಸಗಳಿತ್ತು, ಹಬ್ಬದ ಕೆಲಸಗಳಿದೆಯಲ್ಲ ಅದೆಲ್ಲ ಮುಗಿಸ್ಕೊತಾ ಇದ್ದೆ. ಇವಾಗ ಹಾಕ್ತಾ ಇದ್ದೀನಿ ನೋಡಿ. ತುಪ್ಪನೂ ಸ್ವಲ್ಪ ಎಣ್ಣೆನೂ ತುಪ್ಪನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ತುಪ್ಪನೂ ಹಾಕ್ಕೋಬೋದು, ಇಲ್ಲ ಬರೀ ಎಣ್ಣೆನೂ ಹಾಕ್ಕೋಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ದೋಸೆದು. ಹಾಗಾಗಿ ಏನೂ ಮಾಡಿಲ್ಲ ಇವತ್ತು, ಕೆಲಸ ಜಾಸ್ತಿ ಇರೋದ್ರಿಂದ. ಚಟ್ನಿ ಪೌಡ್ರು ಮಾಡಿದ್ದೆ, ಅದನ್ನು ರೆಸಿಪಿ ನಿಮ್ಗೆ ಹಾಕಿಲ್ಲ. ನಿಮ್ಮ ವಿಡಿಯೋ ಮಾಡಿ ಕಳಿಸ್ತೀನಿ, ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೆಕ್ಸ್ಟು. ಸಖತ್ತಾಗುತ್ತೆ ಫ್ರೆಂಡ್ಸ್ ಚಟ್ನಿ ಪೌಡರು. ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಅದನ್ನು ಮಾಡಿಕೊಂಡು ನಮಗೆ ಈ ಥರ ಅರ್ಜೆಂಟ್ ಇದ್ದಾಗ ಆ ಚಟ್ನಿ ಪೌಡ್ರು ತುಪ್ಪ ಇಲ್ಲಾಂದರೆ ಮೊಸರು ಜೊತೆ ಚಟ್ನಿ ಪೌಡ್ರು ಸಖತ್ತಾಗಿದೆ. ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ, ಅದರದ್ದು ರೆಸಿಪಿ ನೋಡಿ. ಸಖತ್ತಾಗುತ್ತೆ ಚಟ್ನಿ ಪೌಡ್ರು, ಗಮ್ಮಂತ ಇರುತ್ತೆ. ಅದರ ಏನು ಸ್ಪೆಷಲ್ ಇಂಗ್ರೀಡಿಯೆಂಟು ಅದೆಲ್ಲ ತೋರಿಸ್ತೀನಿ ನಿಮಗೆ, ಯಾವ ಥರ ಚೆನ್ನಾಗಿ ಬರುತ್ತೆ ಅಂತ. ನಮ್ಮನೆ ಚಟ್ನಿ ಪೌಡ್ರು ಎಲ್ಲರೂ, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಕೇಳ್ಕೊಂಡು ಬರ್ಕೊಂಡಿದ್ದಾರೆ. ಬರ್ಕೊಂಡಿದ್ರು ಮುಂಚೆ ಈ ವಿಡಿಯೋನೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ. ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅದಿದ್ದರೆ. ನೀರಲ್ಲೂ ಕಲಿಸ್ಕೊತಾರೆ ಒಬ್ಬೊಬ್ಬರು ಚಟ್ನಿ ಪೌಡ್ರನ್ನ. ಸೇಮ್ ಚಟ್ನಿ, ಫ್ರೆಶ್ ಚಟ್ನಿ ಥರನೇ ಆಗುತ್ತೆ. ಬಟ್ ತುಪ್ಪ ಹಾಕೊಂಡು ತಿಂದರೆ, ಮೊಸರು ಜೊತೆ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ಇಷ್ಟ ಆಗುತ್ತೆ ಎಲ್ಲರಿಗೂ. ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ, ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೀನಿ. ನೀವು ಸ್ವಲ್ಪ ಮಾಡ್ಕೋಬೇಕು ಅಂತಂದರೆ ಮಾಡ್ಕೊಳ್ಳಿ. ಒಳ್ಳೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅಯ್ಯಂಗಾರ್ಸ್ ಪುಳಿಯೋಗರೆ ಬರುತ್ತಲ್ಲ ಅದೇ ಥರನೇ ಇರುತ್ತೆ. ಅದನ್ನು ಶೇರ್ ಮಾಡ್ತೀನಿ. ಅದನ್ನು ಅಷ್ಟೇ ಹಳೆ ವಿಡಿಯೋನಲ್ಲೆಲ್ಲ ಹಾಕಿದ್ದೀನಿ. ಎಲ್ಲ ನನ್ನ ಹಳೆ ವಿಡಿಯೋ ನೋಡ್ಕೊಂಡು ಸುಮಾರು ಜನ ಮಾಡ್ತಾರೆ ನಮ್ಮದು ಪುಳಿಯೋಗರೆ ಗೊಜ್ಜು ಎಲ್ಲ. ಇವಾಗಲೂ ಶೇರ್ ಮಾಡ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತ. ನಾನು ತುಂಬ ಕ್ವಾಂಟಿಟಿಲಿ ಮಾಡ್ತೀನಿ, ನನಗೂ ಬೇಕು, ನನ್ನ ಮಗಳಿಗೂ ಕಲಿಸ್ಬೇಕಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ದೋಸೆ. ಇನ್ಸ್ಟಂಟ್ ದೋಸೆ ಪೌಡ್ರ್ ಇದು, ಅದು ಮಿಲೆಟ್ಸ್ದು ಎಲ್ಲ ಬೇಳೆಕಾಳುಗಳು ಎಲ್ಲ ಹಾಕಿದ್ದೀನಲ್ವಾ. ಒಳ್ಳೆ ಸಖತ್ತಾಗಿ ಇದು ಒಳ್ಳೆ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಿಮಗಿದೆ ಇದಕ್ಕೆ ನೆಕ್ಸ್ಟ್ ಇನ್ನೇನಿಲ್ಲ ಅಂತಂದರೆ ಸೊಪ್ಪು ತರಕಾರಿಗಳು ಒಂದಿಲ್ಲ ಅಷ್ಟೇ. ಇದಕ್ಕೆ ನೀವು ಕ್ಯಾರೆಟು, ಹೀರೆಕಾಯಿ, ಸೌತೆಕಾಯಿ, ಆಮೇಲೆ ಗೆಡ್ಡೆಕೋಸು, ಯಾವ ತರಕಾರಿ ಬೇಕಾದರೂ ತುರಿದ್ಬಿಟ್ಟು ಹಾಕೋಬೋದು. ಯಾವ ಸೊಪ್ಪುಗಳು ಬೇಕಾದ್ರೂ ಹೆಚ್ಚು ಹಾಕೊಂಡ್ಬಿಟ್ರೆ ಫುಲ್ ಮೀಲಿದು ಎಲ್ಲ ಸಿಕ್ಕಿರುತ್ತೆ ಇದರಲ್ಲೇ ನಿಮಗೆ. ಯಾಕಂದರೆ ಬೇಳೆಕಾಳುಗಳೆಲ್ಲ ಇದೆ, ಮಿಲೆಟ್ಸ್ ಇದೆ, ಎಲ್ಲ ಇದೆಯಲ್ವಾ. ಫುಲ್ ಮೀಲ್ ಅಂತಲೇ ಹೇಳ್ಬೋದು ಇದು. ನಾನೇನು ಮಾಡಿಲ್ಲ ಇವತ್ತು, ಅರ್ಜೆಂಟಲ್ಲಿ ಪ್ಲೇನಾಗಿ ಹಾಕ್ತಾಯಿದ್ದೀನಿ, ಪ್ಲೇನ್ ದೋಸೆ. ನಾವೇನು ರುಬ್ಬಕ್ಕಾಗಿಲ್ಲ ಅಂತ ಅಂದ್ರೂ ನೋಡಿ, ಇದು ಹೆಲ್ದಿ ದೋಸೆ ಇದು. ಮಕ್ಕಳಿಗಂತೂ ತುಂಬ ಒಳ್ಳೆಯದು ಮಾಡಿಕೊಡಿ ನೀವು. ಎಲ್ಲ ನ್ಯೂಟ್ರಿಷನ್ಸು ಇರುತ್ತೆ ಇದರಲ್ಲೇ, ಎಲ್ಲ ಸೇರುತ್ತೆ. ಮಕ್ಕಳಿಗೆ ಅದು ಬೇಡ ಇದು ಬೇಡ ಅಂತ ತಿನ್ನಲ್ಲ. ಸಾರಲ್ಲೆಲ್ಲ ಹಾಕಿದ್ರೆ ತರಕಾರಿ ಎಲ್ಲ ತಿನ್ನಲ್ಲ, ಎತ್ತಿಕ್ಕದು ಪಲ್ಯ ತಿನ್ನಲ್ಲ, ಆ ಥರ ಎಲ್ಲ ಮಾಡ್ತಾರಲ್ಲ. ಇದ್ರ ಜೊತೆ ಹಾಕ್ಬಿಟ್ರೆ ಎಲ್ಲ ಏನು ಫುಲ್ ಮೀಲ್ಸ್ ಥರ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದೋಸೆಲಿ. ದೋಸೆ ಚಪಾತಿನಲ್ಲಿ ಎಲ್ಲ ಮಿಕ್ಸ್ ತುರಿದ್ಬಿಟ್ಟು ಹಾಕ್ಬಿಟ್ಟು ಮಾಡಿಬಿಡಿ ಮಕ್ಳುಗಳಿಗೆ. ನಾನು ಫಸ್ಟ್ ಜಾಸ್ತಿ ಚೈಲ್ಡ್ ಕೇರ್ ಬಗ್ಗೆನೇ ನಾನು ಮಾಡೋದ್ರಿಂದ ಇದೆಲ್ಲ ನಿಮಗೆ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ, ಫಾಲೋ ಮಾಡಿ. ಚಪಾತಿ ಕಲಿಸ್ತೀರಲ್ಲ ಅವಾಗಲೂ ಅಷ್ಟೇ, ಎಲ್ಲ ತರಕಾರಿ ಸೊಪ್ಪು ಏನು ಬೇಕಾದ್ರೂ ಕಲಿಸ್ಬಿಡ್ಬೋದು. ಹೆಚ್ಚಿ ತುರಿದ್ಬಿಟ್ಟು ಹಾಕಿ. ಪಲ್ಯನೇ ಮಾಡಬೇಕು ಅಂತ ಇಲ್ಲ, ತರಕಾರಿ ಸೊಪ್ಪು ತಿನ್ನಬೇಕು ಅಂತಂದರೆ ಪಲ್ಯನೇ ಮಾಡ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ. ಈ ಥರ ಇದ್ರ ಜೊತೆಗೆಲ್ಲ ತುರಿದು ಹಾಕ್ಬಿಟ್ರೆ ಈಸಿಯಾಗಿ ಆಗ್ಬಿಡುತ್ತೆ ನಿಮಗೆ, ಬೇಗನೂ ಎಲ್ಲ ಇದರಲ್ಲೇ ಸೇರುತ್ತೆ ನಿಮಗೆ. ತುಪ್ಪ ಹಾಕ್ಕೊಡಿ ಮಕ್ಕಳಿಗೆ. ನೀವು ತುಪ್ಪ ತಿನ್ನಿ, ಏನೂ ಇಲ್ಲ. ತುಪ್ಪ ಅಂತೂ ಗುಡ್ ಫ್ಯಾಟ್ ಇದು. ತುಪ್ಪ ತುಂಬ ಒಳ್ಳೆಯದು. ನಮ್ಮ ಜಾಯಿಂಟ್ಸ್ ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ ತುಪ್ಪ ತಿಂದರೆ. ಜಾಯಿಂಟ್ಸ್ಗೆಲ್ಲ ಬೇಕೇ ಬೇಕು ತುಪ್ಪ. ಗುಡ್ ಫ್ಯಾಟ್ ಆ್ಯಕ್ಚುಲಿ ಅದು. ತಿನ್ನಿ. ಎಣ್ಣೆ ಸ್ವಲ್ಪ ಅವಾಯ್ಡ್ ಮಾಡಿ ಬಿಟ್ಟರೆ ತುಪ್ಪ ತಿನ್ನಿ, ಏನಾಗಲ್ಲ.
ಸುಮಾರು ಜನ ತುಪ್ಪ ಅವಾಯ್ಡ್ ಮಾಡ್ತಾರೆ, ದಪ್ಪ ಆಗ್ಬಿಡ್ತೀವಿ ಅಂತ. ಇಲ್ಲಿ ತುಪ್ಪ ಅಂತೂ ತುಂಬ ಒಳ್ಳೆಯದು ಬಾಡಿಗೆ. ಇಲ್ಲಿ ನೋಡಿ, ಕರಿ ಸೊಪ್ಪು ಎಲ್ಲ ಹಾಕ್ಕೊಂಡೆ. ಏನು ಮಾಡಿಲ್ಲ, ಇನ್ನು ತುಂಬ ಕೆಲಸ ಬಾಕಿ ಇದೆ. ಇನ್ನು ಏನು ವಾಶ್ರೂಮ್ ಎಲ್ಲ ಕ್ಲೀನ್ಗಳು ಮಾಡಬೇಕು. ಒಂದು ಮಾಡಿದ್ದೀನಿ, ಇನ್ನು ತೋರಿಸ್ತೀನಿ ನಿಮಗೆ. ಇನ್ನು ಎಷ್ಟಿದೆ? 4 ಇನ್ನು 4 ಇದೆ ಕ್ಲೀನ್ ಮಾಡೋಕ್ಕೆ. ಇನ್ನು 4 ವಾಶ್ರೂಮ್ ಕ್ಲೀನ್ ಮಾಡಬೇಕು ನಾನು ಇವತ್ತು. ಇನ್ನು 4 ವಾಶ್ರೂಮ್ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಉಳಿದಿರೋದನ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಕೊಟ್ಬಿಟ್ಟು ತುಂಬ ಜಾಸ್ತಿ ಕೊಟ್ಟೆ ಅವಳಿಗೆ. ನಾನೇ ಸ್ವಲ್ಪ ತೊಗೊಂಡೆ. ನಾನು ಆಮೇಲೆ ಮಾಡ್ಕೋಬೋದಲ್ಲ ಅಂತ ಅವಳಿಗೆ ಜಾಸ್ತಿ ಕೊಟ್ಟಿದ್ದೀನಿ. 1 ಇಯರ್ ಇಟ್ಕೋಬೋದು, ಆ ಥರ ಕೊಟ್ಟಿದ್ದೀನಿ. ಉಳಿದಿರೋದನ್ನ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಫ್ರಿಜ್ಜಲ್ಲೇ ನಾನು ಏನು ಇಟ್ಟಿಲ್ಲ, ಬರೀ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಸೂಪರ್. ಇಲ್ಲಿ ನೋಡಿ, ಇದಕ್ಕೆ ಬರೀ ನೀವು ಒಗ್ಗರಣೆ ಹಾಕೊಳ್ಳೋದಷ್ಟೇ. ಇದು ಆಚೆನೇ ಇಟ್ಕೋಬೋದು, 1 ಇಯರ್ ಇಟ್ಕೋಬೋದು. ಇದೇ ರೆಸಿಪಿ ಹಾಕ್ತೀನಿ, ನಿಜವಾಗ್ಲೂ ಫಾಲೋ ಮಾಡಿ. ಫುಲ್ ಸ್ಕಿಪ್ ಮಾಡೋದಂತೆ ನೋಡಿ ಈ ರೆಸಿಪಿ. ಚಟ್ನಿ ಪೌಡರ್ದು ಹಾಕ್ತೀನಿ ಫಸ್ಟ್. ಆಚೆನೇ ಇಟ್ಟಿದ್ದೀನಿ ನೋಡಿ ವಾರ್ಡ್ರೋಬಲ್ಲಿ, ನಾನೇನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಏನಿಲ್ಲ. ಮತ್ತೆ ಚಟ್ನಿ ಪೌಡ್ರು ಸ್ವಲ್ಪ ಇಟ್ಕೊಂಡೆ, ಸುಮ್ಮನೆ ನಾನು ಮಾಡ್ಕೊತೀನಿ, ಅವಳು ಕೊಟ್ಟು ಕಳಿಸ್ದೆ. ಇಲ್ಲಿ ನೋಡಿ, ಸ್ವಲ್ಪ ಇಟ್ಕೊಂಡಿದ್ದೀನಿ. ಅವಳು ಕೊಟ್ಟು ಕಳಿಸ್ಬಿಟ್ಟೆ ಫುಲ್ಲು. ನಾನು ಸುಮ್ಮನೆ ಇರಲಿ ಟೇಸ್ಟಿಗೆ ಅಂತ ಇಟ್ಕೊಂಡಿದ್ದೀನಿ. ಬಟ್ ಮಾಡ್ತೀನಿ, ಇದ್ರದ್ದು ರೆಸಿಪಿ ಹಾಕ್ತೀನಿ ನೋಡಿ, ಫಾಲೋ ಮಾಡಿ. ಏನು ಗಮ್ಮಂತ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಚಟ್ನಿನೇ ಮಾಡೋದು ಬಿಟ್ಬಿಡ್ತೀರಾ ಇದೊಂದು ಮಾಡ್ಕೊಂಡ್ರೆ. ಕೆಲ್ಸಕ್ಕೆ ಹೋಗೋರಿಗೆ, ಬ್ಯಾಚುಲರ್ಸ್ಗೆ ಕೊಟ್ಟು ಕಳಿಸ್ಬೋದು ನಾವು. ಒಬ್ಬೊಬ್ಬರೇ ಇರ್ತಾರಲ್ಲ ಮಕ್ಕಳು, ಕೆಲಸ ಮಾಡಿಕೊಂಡು ರೂಮ್ಗಳು ಮಾಡಿಕೊಂಡು. ಎಣ್ಣೆ ತುಂಬ ಹಚ್ಬಿಟ್ಟಿದ್ದೀನಿ ತಲೆಗೆ. ಸ್ನಾನ ಮಾಡಬೇಕಲ್ಲ, ತಲೆ ಸ್ನಾನ ಹಚ್ಚೋದೇ ಇಲ್ಲ, ವಾರಕ್ಕೊಂದೇ ಸಲ ಹಚ್ಚೋದು. ಹಾಗಾಗಿ ಎಣ್ಣೆ ಹಚ್ಚಿದ್ದೀನಿ. ನೀವು ಮಕ್ಳುಗಳಿರ್ತಾರೆ ಹೊರಗಡೆ ಕೆಲಸ ಮಾಡಿಕೊಂಡು, ಬ್ಯಾಚುಲರ್ಸ್ ಇರ್ತಾರೆ, ಹೆಣ್ಮಕ್ಳುಗಳು, ಅವರು ಪಾಪ. ಆಮೇಲೆ ಹಾಸ್ಟೆಲ್ಗಳಲ್ಲಿ ಇರ್ತಾರೆ, ಪಿ ಜಿಲಿ ಇರ್ತಾರೆ. ಅವ್ರಿಗೆಲ್ಲ ಬೇಜಾರಾಗೋಗಿರುತ್ತೆ ಅಲ್ಲಿದ್ದು ಫುಡ್ ತಿಂದು. ಈ ಥರ ಎಲ್ಲ ನೀವು ಮಾಡಿಕೊಟ್ಬಿಟ್ರೆ ಅನ್ನ ಹೆಂಗೂ ಸಿಕ್ಕೇ ಸಿಗುತ್ತೆ. ಅವರು ಮಾಡ್ಕೋಬೋದು, ಅನ್ನ ಅಂತೂ ಸಿಕ್ಕೇ ಸಿಗುತ್ತೆ. ಪುಳಿಯೋಗರೆ ಗೊಜ್ಜು ಕಲಿಸ್ಕೊಂಡು ತಿಂದರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಬೇರೆ ಹೋಟೆಲ್ಗೆಲ್ಲ ಹೋಗ್ತಾರೆ ಹೇಳಿ? ನಮ್ಮ ಅಗಸ್ತ್ಯ ಅಂತೂ ಪುಳಿಯೋಗರೆ ಮಮ್ಮಿ ಅಂತ ಬರೀ ಅವನಿಗೋಸ್ಕರ ಅರ್ಧ ಮಾಡಿದ್ದೀನಿ ನಾನು ಈ ಸಲ. ಎಷ್ಟೇ ಕಷ್ಟ ಬಿದ್ದರೂ ಮಾಡಿಕೊಡ್ಬೇಕು ಅಂತ. ಪುಳಿಯೋಗರೆ ಬರೀ ಅದೇ ತಿಂದಿದ್ದಾರೆ ಹೋಗೋವರೆಗೂ. ಹೋದ್ರು ಅವರು ಮೈರ ಅಗಸ್ತ್ಯ ಅದೇ ಬೇಜಾರಾಗಿ 1-2-3 ಡೇಸ್ ನಾನು ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ. ಮತ್ತು ವೀಡಿಯೋ ಅಂತೂ ಅಪ್ಲೋಡು ಮಾಡಿರಲಿಲ್ಲ ನಾನು. ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಈ ಸಲ. ತುಂಬ ದಿನ ಇದ್ದರು, 2.5 months ಇದ್ದರು ಈ ಸಲ. ವೆಕೇಷನ್ಗೆ ಬಂದಿದ್ರಲ್ಲ, ಹಾಗಾಗಿ ಅಷ್ಟು ಬೇಜಾರಾಗೋಯ್ತು. ಅವನು ಹತ್ಕೊಂಡು ಹೊಟ್ಟೋದ ನಮ್ಮ ಅಗಸ್ತ್ಯ ಹೋಗೋವಾಗ. ಅದೊಂದು ಸಖತ್ ಬೇಜಾರಾಗೋಯ್ತು ನನಗೆ. ನನ್ನ ಜೊತೆನೇ ಮಲಗ್ತಾ ಇದ್ರು ಆ ಕಡೆ ಈ ಕಡೆ ಇಬ್ರು. ಅವ್ರು ಹೆಂಗೆ ಅಂದರೆ, ಈ ಸೈಡು ಐರಾ, ಈ ಸೈಡ್ ಅಗಸ್ತ್ಯ ಮಲಗಿದ್ರೆ ಈ ಕೈ ಕಾಲು ನಮ್ಮ ಐರಾದು ಅಂತೆ, ಈ ಕೈ ಕಾಲು ಅಗಸ್ತ್ಯ ಅವನದಂತೆ. ಈ ಕಾಲ ಮೇಲೆ ಇದು ಮುಟ್ಟಕ್ಕೆ ಬಿಡಲ್ಲ, ಈ ಕೈನ ಅಗಸ್ತ್ಯ ಮುಟ್ಟಕ್ಕೆ ಬಿಡಲ್ಲ, ಇದು ಐರಾ ಮುಟ್ಟಕ್ಕೆ ಬಿಡಲ್ಲ ಅವನ ಅಗಸ್ತ್ಯನ. ಇದು ನನ್ನ ಕೈ, ಇದು ನನ್ನ ಕೈ ನನ್ನ ಕಾಲು ಅಂತ. ಯಾವುದೋ ಗುರು ಶಿಷ್ಯರನಲ್ಲಿದೆ ಅನ್ಸುತ್ತೆ ಸೀನು ಗುರುಗಳ ಹತ್ರ. ನನ್ನ ಕಾಲು ನನ್ನ ಕೈ ಅಂತ ಆ ಕಾಲಿಗೆ ಹೊಡಿತಾ ಇರ್ತಾರಲ್ಲ ಇನ್ನೊಬ್ರ ಕಾಲು ಅಂತ. ಆ ಥರ ಆಡಿಸ್ತಾ ಇದ್ರು ನನಗೆ. ಈ ಕಡೆ ತಿರ್ಗಕ್ಕೂ ಬಿಡ್ತಾ ಇರಲಿಲ್ಲ, ನನ್ನ ಕಡೆ ತಿರ್ಗು ಅಂತ. ಈ ಕಡೆ ತಿರ್ಗಕ್ಕೂ ಬಿಡ್ತಾ ಇರಲಿಲ್ಲ, ಸುಮ್ಮನೆ ಸ್ಟ್ರೈಟಾಗಿ ಮಲಗಬೇಕಿತ್ತು ಇಬ್ಬರು ಕಡೆಗುಣವೆ ಅಂತ. ಆ ಥರ ನನಗೆ ನನ್ನ ಜೊತೆನೇ ಇದ್ದರು 2.5 months. ನನ್ನ ಜೊತೆಗೆ ಮಲಗ್ತಾ ಇದ್ರು. ಸಕ್ಕತ್ ಬೇಜಾರಾಗೋಯ್ತು ಈ ಸಲ ಅಂತೂ. ಹೋಗಿದ್ದಾರೆ ಅವ್ರದ್ದೇ ಮನೆಯೆಲ್ಲ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಇವಾಗ ಒಂದು ಸ್ವಲ್ಪ ಮತ್ತೆ ಹಬ್ಬ ಅಲ್ಲ, ಅದು ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಟ್ರ್ಯಾಕಾಗಿ ಬಂದಿದ್ದೀನಿ ಇವಾಗ. ಆ ಥರ ಮಕ್ಳು ಇದ್ಬಿಟ್ರೆ
ಆ ಥರ ಅನಿಸುತ್ತೆ ಮಕ್ಕಳಿದ್ದು ಹೋದಾಗ. ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ನಾನು ಚಟ್ನಿ ಪೌಡರ್ ರೆಸಿಪಿ ಹಾಕ್ತೀನಿ, ನಿಜವಾಗ್ಲೂ ಅದೇ ಥರ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ, ಓಕೆನಾ? ಡನ್. ಚಟ್ನಿ ಪೌಡ್ರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಸಾಮಾನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಒಣಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಒಣಗಿಸಿಟ್ಟಿದ್ದೀನಿ. ಬಿಸಿಲು ತುಂಬ ಕಡಿಮೆ ಈಗ, 2 ದಿನ ಚೆನ್ನಾಗಿ ಬಿಸಿಲು ಬಂತು, ಒಳ್ಳೆ ಸಮ್ಮರಲ್ಲಿ ಬಂದಂಗೆ. ಆವಾಗ ಇದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ಖಾರ ಪುಡಿ ಮಾಡಿಸ್ಬೇಕು, ಸಾಂಬಾರು ಪೌಡ್ರು ಮತ್ತು ಮಸಾಲ ಪೌಡ್ರು ಅಂತ ಸಪ್ರೇಟಾಗಿ ಮಾಡಿಸ್ತೀನಿ. ಅದಕ್ಕೆ ಮಾಡಿಸ್ಬೇಕು. ಅದಕ್ಕೋಸ್ಕರ 2 ಥರ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೆ, 2 ಒಣಗಿಸಿಟ್ಟಿದ್ದೀನಿ. ಏನೇನು ಬೇಕು ಅಂತ ಚಟ್ನಿ ಪೌಡ್ರ್ ತೋರಿಸ್ತೀನಿ. ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಅರ್ಜೆಂಟಿಗೆ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ನೀವು ಚಪಾತಿ, ದೋಸೆ, ಇಡ್ಲಿಗೂ ಚೆನ್ನಾಗಾಗುತ್ತೆ. ಇಡ್ಲಿಗೂ ತುಂಬ ಇಷ್ಟ ಆಗುತ್ತೆ. ಏನೇನು ಹಾಕ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಕಡಲೆಬೇಳೆ ಇದೆ, ಅರ್ಧ kg ಇದೆ. ಇದು ಉದ್ದಿನಬೇಳೆ 1/4 kg ಇದೆ. 2 ಬಾಕ್ಸಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇದು ಒಂದು 100 ಗ್ರಾಮ್ ಮೆಣಸಿನ್ಕಾಯಿ, ಒಂದು ಅರ್ಧ ಬ್ಯಾಡಿಗೆ, ಅರ್ಧ ಖಾರದ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಬ್ಯಾಡಿಗೆ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಲರ್ ಬರಬೇಕಲ್ಲ. ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೆಡ್ ತುಂಬ ದಿವಸಗಳಾದ್ರೂ ರೆಡ್ಡಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಹುಣಸೆಹಣ್ಣು ಒಂದು ದೊಡ್ಡ ನಿಂಬೆ ಹಣ್ಣಷ್ಟು ದಪ್ಪ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ. ಈಗ ಬೆಳ್ಳುಳ್ಳಿ ತೋರಿಸ್ತೀನಿ. ಒಂದು 1/4 kg ಬೆಳ್ಳುಳ್ಳಿ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು 4 ಕೊಬ್ಬರಿದು ತುರಿದಿಟ್ಕೊಂಡಿರೋದು ಇದು. ಹಂಗಾಗಿ ಇದು ಅಷ್ಟಕ್ಕೆ ಇದು ಇಷ್ಟು ಬೇಕಾಗುತ್ತೆ. ಕಡಲೆಕಾಯಿ ಬೀಜದ್ದು ತುಂಬ ಚೆನ್ನಾಗಾಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಬದಲು ಕಡಲೆಕಾಯಿ ಬೀಜ ಹಾಕ್ಕೊಂಡು ಅದನ್ನು ಹುರ್ಕೊಂಡು ಚಟ್ನಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಯಾಕಂದರೆ ಪ್ರೋಟೀನ್ ರಿಚ್ ಅದು ತುಂಬ ಒಳ್ಳೆಯದು, ಮಕ್ಳುಗಳಿಗೂ ತುಂಬ ಒಳ್ಳೆಯದದು. ನಾವೇನು ಬೇರೆದೆಲ್ಲ ಏನೋ ಅರ್ಜೆಂಟಲ್ಲಿ ಏನೋ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರೋಟೀನ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸಿದಾಗ ನಾವು ಕಡಲೆಕಾಯಿ ಬೀಜದಲ್ಲಿ ಚಟ್ನಿ ಪೌಡ್ರ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ, ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಮತ್ತು ಕೊಬ್ಬರಿ ಇರೋದ್ರಿಂದ ಮೈಗೆ ತುಂಬ ಒಳ್ಳೆಯದು, ಕೊಬ್ಬರಿ ಒಳ್ಳೆಯದು. ಮತ್ತು ಈ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೂ ಇದರಲ್ಲೂ ಸಹ ಪ್ರೋಟೀನ್ ಇರುತ್ತೆ, ಇದನ್ನು ತುಂಬ ಒಳ್ಳೆಯದು. ಅರ್ಜೆಂಟಿಗೆ ಚಟ್ನಿ ಎಲ್ಲ ಮಾಡ್ಕೊಳ್ಳೋ ಬದಲು, ಚಟ್ನಿ ಎಲ್ಲ ಕೆಟ್ಟೋಗ್ಬಿಡುತ್ತಲ್ವ, ಮಾಡ್ಕೊಳ್ಳೋ ಬದಲು ಇದನ್ನು ಆರಾಮಾಗಿ ತುಪ್ಪ ಹಾಕ್ಕೊಂಡು, ಇಲ್ಲಾಂದರೆ ನೀರಲ್ಲಿ ಕಲಿಸ್ಕೊತಾರೆ ತುಂಬ ಜನ, ಅದನ್ನು ಚೆನ್ನಾಗಿರುತ್ತೆ. ನಾನು ಅದನ್ನು ನೀರಲ್ಲಿ ಕಲಿಸ್ಕೊಂಡು ಟೇಸ್ಟ್ ಮಾಡೇ ಇರಲಿಲ್ಲ ಯಾವಾಗಲೂ. ಎಲ್ಲ ಹೋದಾಗ ನೀರಲ್ಲಿ ಕಲಿಸ್ಕೊಳ್ತೀನಿ, ಹಂಗೆ ತಿಂತಾಯಿದ್ರೆ ಡ್ರೈ ಪೌಡ್ರನ್ನ ಅಂತಂದರು. ಅವಾಗ ಅನ್ಕೋತೀನಿ ನೋಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಾಗುತ್ತೆ. ನೀರಲ್ಲಿ ಕಲಿಸ್ಕೊಂಡ್ರು ಒಳ್ಳೆ ಸೇಮ್ ಚಟ್ನಿ, ಆಗ ಹೊಸದಾಗಿ ಏನು ಮಾಡಿರ್ತೀವಿ ಅದೇ ಥರನೇ ಚಟ್ನಿ ಥರನೇ ಅನಿಸುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಪೌಡ್ರಿಗೆ ಆಯಿಲ್ ಹಾಕ್ಕೊಂಡು ತಿಂತಾರೆ, ಕಡಲೆಕಾಯಿ ಬೀಜದ್ದು ಆಯಿಲು. ಮತ್ತು ಈ ಹುಚ್ಚೆಳ್ಳು ಅಂತ ಬರುತ್ತೆ, ಕಪ್ಪದು ಎಳ್ಳು ಥರ ಉದ್ದುದ್ದಕ್ಕಿರುತ್ತಲ್ಲ, ಹುಚ್ಚೆಳ್ಳು ಅಂತ, ಅದ್ರ ಎಣ್ಣೆನೂ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ, ಚಟ್ನಿ ಪೌಡ್ರಿಗೆ ಇಷ್ಟ ಆಗುತ್ತೆ ಎಲ್ರಿಗೂ. ಇದರಲ್ಲಿ 2 ಕಪ್ಪಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಬಿಡ್ತಾ ಇದ್ದೀನಿ, ಪರವಾಗಿಲ್ಲ, ಏನಾಗಲ್ಲ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕೆಂಪು ಬರುತ್ತಲ್ಲ ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ಎಲ್ಲನೂ ಟೇಸ್ಟ್ ಹೆಂಗೆ ಬರಬೇಕು ಅಂತಂದರೆ, ಹೆಂಗೆ ಬರುತ್ತೆ ತುಂಬ ಚೆನ್ನಾಗಿ ಅಂತಂದರೆ, ಹೈ ಫ್ಲೇಮಲ್ಲಿ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದರಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ ಬೇಗ. ಅದು ಒಳಗಡೆ ಗಮ್ಮಂತ ರೋಸ್ಟ್ ಆಗಿರಲ್ಲ, ಸೀದೋಗ್ಬಿಡುತ್ತೆ. ನಾವೇನು ಮಾಡಬೇಕು, ಸಿಮ್ಮಲ್ಲಿ ಇಟ್ಕೊಂಡು ತಾಳ್ಮೆಯಿಂದ ಇದಕ್ಕೆಲ್ಲ ತುಂಬ ಪೇಷನ್ಸ್ ಇಟ್ಕೊಂಡು ಟೈಮ್ ತೊಗೊಂಡು ಕೆಲಸ ಮಾಡಬೇಕು. ಆವಾಗಲೇ ನಿಮಗೆ ಯಾವುದೇ ಟೇಸ್ಟ್ ಗೊತ್ತಾಗಬೇಕಾದ್ರೆ ತುಂಬ ಚೆನ್ನಾಗಿ, ಯಾವುದೇ ಅಡುಗೆನೂ ಅಷ್ಟೇ, ನೀವೇನೇ ಪೌಡ್ರ್ ಮಾಡಲಿ, ಖಾರ ಪುಡಿ ಮಾಡಲಿ, ಇನ್ನೇನೇ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡಲಿ, ಏನೇ ಮಾಡಿದ್ರು ಅಷ್ಟೇ. ಏನಕ್ಕೆ ಒಬ್ಬೊಬ್ಬರು ಕೈ ರುಚಿ ಅಂತ ಅಂತಾರೆ ಅಂತ ಅಂದರೆ, ಆ ರೋಸ್ಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಫ್ಲೇವರು, ಗಮ್ ಅನ್ನೋದು ಎಲ್ಲ.
ಏನಕ್ಕೆ ಒಬ್ಬೊಬ್ರದ್ರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ ಅಂತಂದರೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ರೋಸ್ಟ್ ಮಾಡ್ತೀವಲ್ಲ, ನಿಧಾನಕ್ಕೆ ತಿರುಗಿಸಿ ನಾವು ರೋಸ್ಟ್ ಎಷ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ತೀವಿ ಗಮ್ಮಂತ ಬರುತ್ತೆ. ಆವಾಗ ನೀವು ಪೌಡ್ರ್ ಮಾಡ್ಕೊತೀರಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಖಾರ ಪುಡಿನೂ ಅಷ್ಟೇ, ಸಾರು ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತೀರಾ. ಸೀಸ್ಬಾರ್ದು ಯಾವುದೇ ಆದ್ರೂ, ನಾವು ಸೀದ್ಬಿಟ್ರೆ ಬೇರೆ ಥರ ಹೊಟ್ಟೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಅದು ತಾಳ್ಮೆ ಇಟ್ಕೊಂಡು ಮಾಡಬೇಕು. ಅದಕ್ಕೆ ಇವಾಗಿನ ಕೆಲಸ ಮಾಡೋರಿಗೆ, ಫಾಸ್ಟ್ ಲೈಫಲ್ಲಿರೋರಿಗೆ ಇವಾಗ ತುಂಬ ಕಷ್ಟ ಆಗುತ್ತೆ ಇದೆಲ್ಲ. ಅದಕ್ಕೆ ಅವ್ರ ಅಮ್ಮಂದ್ರೆ ಇದೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳೋದು. ಹಸ್ಬೆಂಡ್ ಓಡಾಡೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಬಟ್ ಭಾನುವಾರ ಇರುತ್ತಲ್ಲ, ಒಂದೊಂದು ಭಾನುವಾರ ಒಂದೊಂದು ಇಟ್ಕೊಂಡ್ರೂ ಪರವಾಗಿಲ್ಲ. ಮಾಡಿಟ್ಕೊಂಡ್ಬಿಟ್ರೆ ನೀವು 3 ತಿಂಗಳ ತನಕ ಇದೇ ಫ್ಲೇವರು, ಇದೇ ಇದೇ ಟೇಸ್ಟು ಮೇಂಟೈನ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ಗಮ್ಮಂತ ಬರ್ತಾ ಇದೆ. ತೋರಿಸ್ತೀನಿ ನಿಮಗೆ ಹತ್ತಿರದಿಂದ. ನಿಧಾನಕ್ಕೆ ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ರೋಸ್ಟ್ ಮಾಡ್ತಾಯಿದ್ದೀನಿ. ಗಮ್ಮಂತ ಇದೆ. ಎಲ್ಲ ಕಾಳುಗಳು ಒಂದೇ ಥರ ರೋಸ್ಟ್ ಆಗಬೇಕು. ಒಂದು ಕಾಳು ಸೀದ್ ಬಿಡೋದು, ಕೆಳಗಡೆನೆ ಹಾಗೆ ಬಿಟ್ಬಿಟ್ಟಿರ್ತಾರೆ. ಹೀಗೆ ಯಾವಾಗಲೂ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಈ ಥರ ಕೆಳಗಡೆ ಸೀಸ್ಬಾರ್ದು. ಸಾಮಾನ್ಯ ಸ್ಟೀಲ್ ಬಾಣಲಿಲಿ ಇಟ್ಕೊಂಡು ಮಾಡಿದಾಗ ತುಂಬ ಬೇಗ ಸೀದೋಗ್ಬಿಡುತ್ತೆ ಕೆಳಗಡೆದೆಲ್ಲ. ನೀವು ನಾನ್ ಸ್ಟಿಕ್ಕಲ್ಲೇ ಆಗಲಿ ಇಲ್ಲ ದಪ್ಪ ತಳ ಇರೋ ಬಾಣಲಿಲಿ ನೀವು ಮಾಡಿದ್ರೆ ಈ ಥರ ಒಂದೇ ಸಮ ಬರುತ್ತೆ ಕಲರು. ನಿಧಾನಕ್ಕೆ ರೋಸ್ಟ್ ಆಗುತ್ತೆ. ಗಮ್ಮಂತ ನಿಮಗೆ ಗೊತ್ತಾಗುತ್ತೆ ಮಾಡೋವಾಗಲೇ ಫ್ಲೇವರು ಗಮ್ಮಂತ ಬರುತ್ತೆ. ಈ ಥರ ಮಾಡಿದಾಗ ನೀವೇನೇ ಅಡುಗೆ ಮಾಡಲಿ, ಖಾಲಿ ಚಟ್ನಿ ಪೌಡ್ರು ಕೂಡ ಎಷ್ಟು ಫ್ಲೇವರ್ ಇರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೀಸ್ಬಿಟ್ರೆ ಬೇರೆ ಥರ ಹೊಟ್ಟೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಇಷ್ಟನೂ ಆಗಲ್ಲ ತಿನ್ನೋಕ್ಕೆ. ಅದೇ ಕೈ ರುಚಿ ಅಂತ ಅನ್ನೋದಷ್ಟೇ, ಇನ್ನೇನಿಲ್ಲ. ಇನ್ನೆಲ್ಲ ಒಂದೇ. ಒಂದು ಸ್ವಲ್ಪ ಅಳತೆಯಲ್ಲಿ ವ್ಯತ್ಯಾಸ ಆಗ್ಬೋದೇ ಹೊರತು ಇನ್ನೇನು ಮೇಜರಾಗಿ ಯಾವುದೇ ಟೇಸ್ಟ್ ಎಲ್ಲ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ನಾವು ಏನು ರೋಸ್ಟ್ ಮಾಡ್ತೀವಿ ಅದೇ ಒಳ್ಳೆ ನಿಮಗೆ ಫ್ಲೇವರ್ ಕೊಡೋದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೊಸೊಬ್ಬರು ಮಾಡೋರಿಗೆ ಇದೊಂದು ಟಿಪ್ಪು ಅಂತ ತಿಳ್ಕೊಳ್ಳಿ. ನೋಡಿ ಒಂದೇ ಸಮ ರೋಸ್ಟ್ ಆಗ್ತಾಯಿದೆ, ಒಂದೇ ಥರ ರೋಸ್ಟ್ ಆಗ್ತಾಯಿದೆ. ತುಂಬ ಹಸಿ ಇದ್ದಾಗ ತೆಗೆದುಬಿಟ್ರೂ ಅದೂ ಚೆನ್ನಾಗಿರಲ್ಲ. ತುಂಬ ಹಸಿದ್ರೂ ಫ್ಲೇವರ್ ಚೆನ್ನಾಗಿರಲ್ಲ. ನೀವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರಾ ಗಮ್ಮಂತ ನಿಧಾನ ಸಿಮ್ಮಲ್ಲಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರ್. ಆಯ್ತು, ಇವಾಗ ಇಷ್ಟಾದರೆ ಸಾಕು. ಗಮ್ಮಂತ ಇದೆ, ಇಷ್ಟಾದರೆ ಸಾಕು. ಉದ್ದಿನಬೇಳೆ ಹಾಕಿದ್ದೀನಿ. ಇದು ಕಡಲೆಬೇಳೆಗಿಂತ ಸ್ವಲ್ಪ ಕಡಿಮೆ ಇದೆ, 1.5 ಕಪ್ ಇರಬೇಕು. 1.5 ಕಪ್ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ. ಕಡಲೆಬೇಳೆ 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಅದೇ ಥರನೇ ಸಿಮ್ಮಲ್ಲಿ ನಿಧಾನಕ್ಕೆ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಿಕೊಂಡು ಕೆಂಪುಗೆ ರೋಸ್ಟ್ ಆಗೋ ಥರ ಗಮ್ಮಂತ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸೀಸ್ಬಾರ್ದು ಯಾವುದೇ ಕಾರಣಕ್ಕೂ. ಹೈ ಫ್ಲೇಮ್ ಇಟ್ಕೊಂಡು ಫಾಸ್ಟಾಗಿ ಮಾಡೋಕ್ಕೋಗಿ ಸೀಸ್ಬಾರ್ದು, ಆವಾಗ ಎಲ್ಲ ರುಚಿನೂ ಕೆಟ್ಟೋಗ್ಬಿಡುತ್ತೆ. ತೋರಿಸ್ತೀನಿ ಆಮೇಲೆ ಮತ್ತೆ ನಿಮಗೆ ರೋಸ್ಟ್ ಆದಮೇಲೆ ಯಾವ ರೀತಿ ಅಂತ. ಎಲ್ಲ ಕಾಳು ಒಂದೇ ಥರ ರೋಸ್ಟ್ ಆಗಬೇಕು, ಗಮ್ಮನ ಥರ. ಉದ್ದಿನಬೇಳೆ ಆಯಿತು. ಇವಾಗ ಕೊಬ್ಬರಿ ಅರ್ಧ ಹಾಕ್ಕೋತೀನಿ. ಇದನ್ನು ಅಷ್ಟೇ ಕೆಂಪಗೆ ರೋಸ್ಟ್ ಆಗಬೇಕು. ಕೊಬ್ಬರಿ ರೋಸ್ಟ್ ಆದಾಗನೇ ಬೇರೆ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟು. ಫಸ್ಟ್ ಇಷ್ಟಿಷ್ಟೇ ಅರ್ಧ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ. ಇದನ್ನು ಸೀಸ್ಬಾರ್ದು, ಕೆಂಪಗೆ ರೋಸ್ಟ್ ಮಾಡ್ಕೋಬೇಕು. ಈ ಥರ ಕೆಂಪು ರೋಸ್ಟ್ ಆಗಬೇಕು ಕೊಬ್ಬರಿ. ಇದು ಈ ಥರ ರೋಸ್ಟ್ ಆದಾಗಲೇ ಇದು ಚಟ್ನಿ ಪೌಡ್ರು ಗಮ್ಮಂತ ಬರೋದು. ಹಸಿನೇ ಹಾಕಬಾರ್ದು, ಮತ್ತು ತುಂಬ ದಿನ ಇಡೋಕ್ಕೂ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ದಿನ ಇಟ್ಟರೆ ಏನಾಗಲ್ಲ,
ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ರೋಸ್ಟ್ ಆಗಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕೆಂಪುಗೆ ಸೀಸಬಾರ್ದು, ಕೆಂಪುಗೆ ರೋಸ್ಟ್ ಆಗಬೇಕು. ಕೈ ಬಿಡದೆ ಹಿಂಗೆ ಮಾಡ್ತಾ ಇದ್ರೆ ಈ ಥರ ಬರುತ್ತೆ, ಒಂದೇ ಸಮ ಬರುತ್ತೆ. ಸಾಕಿಷ್ಟು ರೋಸ್ಟ್ ಆಗಿದೆ, ತೆಗೆದು ಬಿಡ್ತೀನಿ. ಇನ್ನು ಅರ್ಧ ಹಾಕಿ ಹಾಕ್ತಾ ಇದ್ದೀನಿ. ಇದು ಸಿಮ್ಮಲ್ಲೇ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ಟವೆಲ್ಲ ಗಲೀಜಾಗುತ್ತೆ ಎಲ್ಲ. ಇಂಥ ಜಾಸ್ತಿದೆಲ್ಲ ಮಾಡೋವಾಗ ಹಿಂಗೆ ಆಗೋದು. ಆಮೇಲೆ ಲಾಸ್ಟಲ್ಲಿ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಹೀಗೆ ಉಂಡೆ ಥರ ಇರುತ್ತೆ. ಬಟ್ ಹಿಂಗೆ ಮಾಡ್ತಾಯಿದ್ರೆ ಬಿಡಿ ಥರ ಆಗುತ್ತೆ, ಬಿಡಿ ಆಗುತ್ತೆ. ರೋಸ್ಟ್ ಮಾಡ್ತಾ ಇದ್ದಂಗೆ ಬಿಡಿ ಥರ ಬರುತ್ತೆ. ಆಯಿತು. ಇದು 2 ಕೊಬ್ಬರಿ. ಇನ್ನೂ ಒಂದು ಬಾಕ್ಸ್ ಇದೆ, ಅದು 2 ಕೊಬ್ಬರಿ. ಒಟ್ಟು 4 ಕೊಬ್ಬರಿ ಮಾಡ್ತಾಯಿದ್ದೀನಿ. ತುಂಬ ಟೈಮ್ ತಗೊಳುತ್ತೆ. ಇದನ್ನು ಅಷ್ಟೇ, ಖಾರ ಪುಡಿ ನಾವು ಸಾಂಬಾರು ಪೌಡ್ರಿಗೆ ಹೆಂಗೆ ಟೈಮ್ ತಗೊಳುತ್ತೆ ಹುರಿತೀವಿ, ಆ ಥರನೇ ಟೈಮ್ ತಗೊಳುತ್ತೆ. ಚಟ್ನಿ ಪೌಡ್ರನ್ನ ಜಾಸ್ತಿ ಮಾಡುವಾಗ, ಜಾಸ್ತಿ ಕ್ವಾಂಟಿಟಿ ಮಾಡುವಾಗ. ಕಡಿಮೆ ಮಾಡುವಾಗ ಏನಿಲ್ಲ, ಸ್ವಲ್ಪ ಮಾಡ್ಕೊಬೋದು. ಬಟ್ ನಾನು ಜಾಸ್ತಿ ಮಾಡಿ ಇಟ್ಕೊತಾ ಇದ್ದೀನಿ, ಒಂದು 6 ತಿಂಗಳು ಬರೋ ಥರ. ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೂ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಏನೂ ಆಗೋಲ್ಲ. ಇದು ಹಂಗೆ ರೋಸ್ಟ್ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಡ್ರೈ ರೋಸ್ಟು, ಆಯಿಲ್ ಏನೂ ಹಾಕ್ತಾಯಿಲ್ಲ ನಾನು. ಯಾಕಂದರೆ ತುಂಬ ದಿನ ಇಡಬೇಕಲ್ವಾ, ಆಯಿಲೆಲ್ಲ ಹಾಕ್ಬಿಟ್ರೆ ಸ್ಮೆಲ್ ಬಂದುಬಿಡತ್ತೆ ಒಂಥರ. ಎಲ್ಲ ಡ್ರೈ ರೋಸ್ಟು. ಇದು ಒಂದು 1/4 kg ಇದೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಟೇಸ್ಟ್ ಬರುತ್ತೆ ಚಟ್ನಿ ಪೌಡ್ರು. ಬೆಳ್ಳುಳ್ಳಿ ತಿನ್ನದೇ ಇರೋರು ಹಿಂಗೆ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಬೆಳ್ಳುಳ್ಳಿ ಹಾಕ್ಕೊಂಡು ತಿನ್ನೋರಾದರೆ ಹಾಕ್ಕೊಂಡು ಮಾಡಿ. ಇದೇ ನಾನು ಹೇಳ್ತೀನಿ, ಇದೇ ಮೇಜರು. ಒಳ್ಳೆ ಟೇಸ್ಟ್ ಕೊಡೋಕ್ಕೆ ಇದೇ ಇಂಗ್ರೀಡಿಯೆಂಟು ಅಂತ. ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಿದಷ್ಟು ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 1/4 kg ಹಾಕಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಕೆಂಪುಗಾಗೋ ಥರ ರೋಸ್ಟ್ ಮಾಡ್ಕೋಬೇಕು. ಇದನ್ನು 1/4 kg ಹಾಕಿದ್ದೀನಿ. ಇನ್ನೂ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಏನಕ್ಕೆ ಒಳ್ಳೆಯದು ಅಂತ ಅಂದರೆ, ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಡೈಲಿ ಬೆಳಗ್ಗೆ ಎದ್ದು ಒಂದು ಬೆಳ್ಳುಳ್ಳಿ ತಿಂದರೆ ಹಾರ್ಟ್ ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳ್ತಾರೆ. ನಿಜ ಕೂಡ ಅದು. ಬೆಳ್ಳುಳ್ಳಿ ತಿಂದರೆ ತುಂಬ ಒಳ್ಳೆಯದು. ಎಷ್ಟೊಂದು ಜನ ಬೆಳ್ಳುಳ್ಳಿ ಸ್ಮೆಲ್ಲು ಅಂತ ಅವಾಯ್ಡ್ ಮಾಡ್ತಾರೆ. ಬಟ್ ಈ ಥರ ಎಲ್ಲ ನಾವು ಮಾಡಿಕೊಂಡು ಬರೀ ಅದನ್ನೇ ತಿನ್ನೋಕ್ಕಿಂತ ಈ ಥರ ಎಲ್ಲ ಅಡುಗೆಗಳಿಗೆ ನಾವು ಉಪಯೋಗಿಸಿದಾಗ, ಡೈಲಿ ಯೂಸ್ ಮಾಡ್ತೀವಲ್ಲ ನಾವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಅದಕ್ಕೆ ಯಾವ್ಯಾವ ಮಸಾಲೆ ಐಟಮ್ಗಳಿಗೆಲ್ಲ ಚಟ್ನಿ ಪೌಡ್ರು ಒಂದು ಸಲ ಮಾಡಿ ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡು ತುಂಬ ಟೇಸ್ಟ್ ಇರುತ್ತೆ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಕೆಂಪಗಾಗಬೇಕು, ಕೆಂಪಗಾಗೋವರೆಗೂ ಮಾಡಬೇಕು, ಆವಾಗ ಇದು ಟೇಸ್ಟ್ ಬರೋದು ಚಟ್ನಿ ಪೌಡ್ರು. ಇದರಲ್ಲಿ ನೀರಿನಂಶ ಇರೋದೆಲ್ಲನೂ ಡ್ರೈ ಆಗಬೇಕು. ರೋಸ್ಟ್ ಆಗಿ ನಿಧಾನಕ್ಕೆ ಈ ಥರ ಕೆಂಪುಗೆ ಪಟ 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 ಅಂತ ಸೌಂಡ್ ಬರುತ್ತೆ. ನೀರೆಲ್ಲ ಆವಿಯಾಗಿ ಅದರದ್ದು ಇದಿರುತ್ತಲ್ಲ ವೆಟ್ನೆಸ್ಸು, ಅದೆಲ್ಲ ಆವಿಯಾಗಿ ಹೋಗುತ್ತೆ. ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ಮತ್ತು ಕೆಂಪಗಾಗುತ್ತೆ. ನೋಡಿದ ಐರನ್ ಮಾತುಗಳು ಕೇಳಿಸ್ಕೊಳ್ಳಿ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದು ಶುರುವಾಗುತ್ತೆ ಮಾತುಗಳು. ನಾನು ವಾಯ್ಸ್ ಓವರ್ ಕೊಡಬೇಕು. ನಾನು ವೀಡಿಯೋಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಾಕು, ಅದು ಶುರು ಮಾಡ್ಕೊಳತ್ತೆ ಮಾತನ್ನ. ಈ ಥರ ಫ್ಲೇವರ್ ಬರುತ್ತೆ, ಒಂಥರ ಗಮ್ಮಂತ ಬೆಳ್ಳುಳ್ಳಿ ರೋಸ್ಟ್ ಆಗ್ತಾ ಆಗ್ತಾ ಆಗ್ತಾ
ಯಾವಾಗಂದ್ರೆ ನೀವು ಎಷ್ಟು ದಿನ ಬೇಕಾದರೂ ಆಚೆ ಇಟ್ಟರೆ ಏನೂ ಆಗೋಲ್ಲ. ಚಟ್ನಿ ಪೌಡ್ರು ನೀವು 6 ತಿಂಗಳು ಆಚೆ ಇಡಿ ಏನೂ ಆಗೋಲ್ಲ, ಒಂಚೂರು ಸ್ಮೆಲ್ಲು ಬರೋಲ್ಲ. ಕೊಬ್ಬರಿನ ಚೆನ್ನಾಗಿ ರೋಸ್ಟ್ ಮಾಡಿರ್ತೀವಲ್ಲ, ನೋಡಿ ಎಷ್ಟು ರೋಸ್ಟ್ ಆಗಿದೆ ಅಂದರೆ ಕೊಬ್ಬರಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಎಷ್ಟು ರೋಸ್ಟ್ ಆಗಿದೆ ನೋಡಿ ಕೊಬ್ಬರಿ. ಈ ಥರ ರೋಸ್ಟ್ ಆಗಬೇಕು, ಗರಿಗರಿ ಆಗಿಬಿಟ್ಟಿದೆ, ಒಣಗ್ತಾ ಗರಿಗರಿ ಆಗಿಬಿಟ್ಟಿದೆ. ಇಷ್ಟು ರೋಸ್ಟ್ ಆದರೆ ನೀವು 6 ತಿಂಗಳು ಆಚೆ ಇಟ್ಟರು ಏನು ಕೆಡಲ್ಲ. ಈ ಥರ ರೋಸ್ಟ್ ಆಗಬೇಕು, ಆವಾಗನೇ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಮತ್ತು ತುಂಬ ದಿನ ಆಚೆ ಇಟ್ಟರು ಏನೂ ಕೆಡಲ್ಲ. ಒಬ್ಬರೊಬ್ಬರು ಹಸಿ ಹಾಗಾಗಿ ಹಾಕ್ಬಿಡ್ತಾರೆ ನೋಡಿ, ಪಟ್ಪಟ ಅಂತ ಸೌಂಡ್ ಆಗುತ್ತೆ. ಚೆನ್ನಾಗಿ ರೋಸ್ಟ್ ಆಗಬೇಕು, ಹಸಿದು ಮಾತ್ರ ಹಾಕಲೇಬಾರ್ದು, ಚೆನ್ನಾಗಿ ರೋಸ್ಟ್ ಆಗಬೇಕು. ಮಾಡ್ಕೊಂಡು ನೋಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ಚಟ್ನಿ ಪೌಡ್ರು ಎಲ್ಲರೂ ಕೇಳಿ ಹಾಕಿಸ್ಕೊತಾರೆ. ಇದು ಬಿಸಿ ಬಿಸಿ ಅನ್ನಕ್ಕೂ ಚಟ್ನಿ ಪೌಡ್ರು, ಮತ್ತು ಒಬ್ಬೊಬ್ಬರು ತುಪ್ಪ ಹಾಕೋತಾರೆ, ಒಬ್ಬೊಬ್ಬರು ಹಸಿ ಎಣ್ಣೆ ಹಾಕೋತಾರೆ, ಅಡುಗೆ ಎಣ್ಣೆ ಇರುತ್ತಲ್ಲ ಅದು ಹಾಕ್ಕೊಂಡು ತಿಂತಾರೆ. ಎಷ್ಟು ತುಂಬ ಚೆನ್ನಾಗಿರುತ್ತೆ ಅದು ಬಿಸಿ ಅನ್ನಕ್ಕೆ. ನೋಡಿ ಈ ಥರ ರೋಸ್ಟ್ ಆಗಬೇಕು, ಇಷ್ಟ ಆದರೆ ಸಾಕು. ತುಂಬ ಟೈಮ್ ತೊಗೊಳುತ್ತೆ ಜಾಸ್ತಿ ಮಾಡ್ಕೊಳ್ಳೋವಾಗ, ಬಟ್ ಹಾಗೇ ಯೂಸ್ ಆಗುತ್ತೆ. 6 ಮಂತ್ಸ್ ಆದರೂ ನಾವು ಯೂಸ್ ಮಾಡ್ಬೋದು. ಸಾಕಿದೆ. ಕರಿಬೇವಿನ ಸೊಪ್ಪು ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. 1 ಕಟ್ಟಷ್ಟು ನೀವು ಎಷ್ಟು ಬೇಕಾದ್ರೆ ಹಾಕೋಬೋದು ಕರ್ಬೇವಿನ ಸೊಪ್ಪು. ಬರೀ ಕರ್ಬೇವಿನ ಸೊಪ್ಪುದೇ ಚಟ್ನಿ ಪೌಡ್ರನ್ನು ಮಾಡ್ತಾರೆ ಜಾಸ್ತಿ. ಕರ್ಬೇವಿನ ಸೊಪ್ಪಿನ ಚಟ್ನಿ ಪೌಡ್ರ್ ಅಂತಲೇ ಮಾಡ್ತಾರೆ. ನಾನು ಸ್ವಲ್ಪ 1 ಕಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದು ಸ್ವಲ್ಪ ಗ್ರೀನಾಗಿ ಬರುತ್ತೆ, ತುಂಬ ಕರ್ಬೇವಿನ ಸೊಪ್ಪಿನ ಚಟ್ನಿ ಪೌಡ್ರು ಗ್ರೀನಾಗಿ ಬರುತ್ತೆ. ಅದು ತುಂಬ ಒಳ್ಳೆಯದು, ಕೂದಲಿಗಂತೂ ತುಂಬಾ ಒಳ್ಳೆಯದು. ಕೂದಲು ಯಾರ್ಯಾರು ಉದುರುತ್ತಾ ಇರುತ್ತೆ ಅವರು ಚಟ್ನಿ ಹಾಗೆ ತಿನ್ನೋಕ್ಕಾಗಲ್ವಲ್ಲ, ಚಟ್ನಿ ಪೌಡ್ರ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪಲ್ಲಿ ತಿನ್ಬೋದು. ಅನ್ನಕ್ಕೂ ಹಾಕೋಬೋದು, ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಹಾಕೋಬೋದು, ತುಪ್ಪದ ಜೊತೆ, ಎಣ್ಣೆ ಜೊತೆ. ಇದು ಅಷ್ಟೇ ಡ್ರೈ ರೋಸ್ಟ್ ಆಗಬೇಕು, ಚೆನ್ನಾಗಿ ಗರಿ ಅಂತ ಅನ್ನಬೇಕು, ಸೀಸಕ್ಕೆ ಹೋಗ್ಬಾರ್ದು. ಇಷ್ಟಾದರೆ ಸಾಕು, ಡ್ರೈ ಆಗಿದೆ. ಹಿಂಗಂದ್ರೆ ಪುಡಿ ಆಗಿಬಿಡುತ್ತೆ, ಸ್ವಲ್ಪ ಆರದ ಮೇಲಂತೂ ಕೈಯಲ್ಲಿ ಹಿಂಗಂದ್ರೆ ಪುಡಿ ಆಗಿಬಿಡುತ್ತೆ, ಆ ಥರ ರೋಸ್ಟ್ ಆಗಿದೆ. ಆ್ಯಕ್ಚುಲಿ ಗ್ರೀನ್ ಹಾಗೆ ಉಳಿಸ್ಕೋಬೇಕು, ಕಪ್ಪಗೆ ಮಾಡಬಾರ್ದು. ಈ ಬಿಸಿ ಇದೆಯಲ್ಲ ಅದಕ್ಕೆ ಹುಣಸೆಹಣ್ಣನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ರೋಸ್ಟ್ ಆಗಬೇಕು, ಡ್ರೈ ರೋಸ್ಟ್. ತುಂಬ ದಿನ ಬಾಳಿಕೆ ಬರಬೇಕು ಅಂತ ಅಂದರೆ ನಾವು ಈ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಬೇಕು. ನೀರಿನಂಶ ಹಸಿ ಇದ್ದದೆಲ್ಲನೂ ಬೇಗ ಕೆಟ್ಟೋಗ್ಬಿಡುತ್ತೆ. ನಾವು ಈ ಥರ ಯಾವಾಗ ನಾವು ನೀರಿನಂಶ ಎಲ್ಲ ತೆಗೆದು ಡ್ರೈ ರೋಸ್ಟ್ ಮಾಡಿ, ತುಂಬ ರೋಸ್ಟ್ ಮಾಡಿ ಒಳ್ಳೆಯದಾಗಿ ನಾವು ಯಾವಾಗ ಪೌಡ್ರ್ ಮಾಡ್ಕೋತೀವಿ, ನೀವು ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ. ಇಷ್ಟೇ ಐಟಮು, ಅಂದರೆ ಎಷ್ಟು ಟೈಮಲ್ಲಿ ಮಾಡ್ತಾಯಿದ್ದೀವಲ್ಲ ಹಾಗಾಗಿ. ಸ್ವಲ್ಪ 1 ಕೊಬ್ಬರಿಲೇ ಮಾಡ್ಕೋತೀವಿ ಅಂತಂದರೆ ಅವಾಗ ನೀವು ಮಾಡ್ಕೋಬೋದು. 1 ತಿಂಗಳು ಬಂದರೆ ಸಾಕು ಅಂತಂದ್ರೆ ಒಂದೊಂದು ಕೊಬ್ಬರಿನಲ್ಲೇ ಮಾಡ್ಕೋಬೋದು. ನಾನಿದ್ದು ಕೊಟ್ಟು ಕಳಿಸ್ಬೇಕು ನಾನು, ಹಾಗಾಗಿ ಇದನ್ನು ಜಾಸ್ತಿ ನಾನು ಮಾಡ್ತಾಯಿದ್ದೀನಿ. ಈ ಕಾವಲ್ಲೇ ರೋಸ್ಟ್ ಆಗಿಬಿಡುತ್ತೆ ಇದು. ಈಗ ಇನ್ನು ಇಷ್ಟು ಆಫ್ ಮಾಡ್ತಾಯಿದ್ದೀನಿ, ಮತ್ತೆ ಮತ್ತೆ ಪೌಡ್ರ್ ಮಾಡುವಾಗ ತೋರಿಸ್ತೀನಿ. ಇದೆಲ್ಲ ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗಲಿ.
ಪೌಡ್ರ್ ಮಾಡಿಬಿಟ್ಟು ನಿಮಗೆ ಪೌಡ್ರ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಬಿಸಿಲಿದೆ ಅಂದರೆ ಒಂಥರ ಹ್ಯುಮಿಡಿಟಿ. ಬಿಸಿಲು ಸ್ವಲ್ಪ ಕಡಿಮೆನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಣಲ್ಲ ಬಿಸಿಲು ಅಷ್ಟು ಅಂತ. ಬಟ್ ಎಂಥ ಹ್ಯುಮಿಡಿಟಿ ಅಂದರೆ ತಲೆ ಮೇಲಿಂದ ಎಲ್ಲ ಬೆವರು ಬರ್ತಾ ಇದೆ, ಅಷ್ಟು ಬೆವರು ಸುರಿತಾ ಇದೆ ನಿಜವಾಗ್ಲೂ. ಇನ್ನು ಕಾಯಿನ ಸಾಂಬಾರು ಪೌಡ್ರು ಮಾಡುವಾಗ ಇನ್ನು ಎಷ್ಟು ಬೇಯುತ್ತೀನೋ ಗೊತ್ತಿಲ್ಲ. ಮತ್ತೆ ಸಿಗೋಣ. ಇದು ಬಿಸಿಲು ಚೆನ್ನಾಗಿ ಒಣಗಿದೆ. ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗೆ ಅಂದ ತಕ್ಷಣ ಪುಡಿ ಆಗ್ತಾಯಿಲ್ಲ. ಇದನ್ನು ಸ್ವಲ್ಪ ಒಣಗಬೇಕಿತ್ತು, ಹಾಗಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ರೋಸ್ಟ್ ಮಾಡ್ಕೊಂಬಿಟ್ರು ಕಲರ್ ಚೇಂಜ್ ಆಗಿಬಿಡುತ್ತೆ. ಕಪ್ಪಾದಾಗ ನಿಮಗೆ ಚಟ್ನಿ ಪೌಡ್ರು ಕೆಂಪಗೆ ಬರಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ತುಂಬ ದಿನ ಇಟ್ಕೊಳ್ಳೋಕ್ಕೆ ಈ ಥರ ಎಲ್ಲ ಮಾಡ್ಕೋಬೇಕು. ಬಿಸಿಲಿದ್ಬಿಟ್ರೆ ತುಂಬ ಎರಡು ದಿನ ಚೆನ್ನಾಗಿ ಒಣಗಿಸ್ಬಿಟ್ರೆ ಚೆನ್ನಾಗಿ ಪುಡಿ ಪುಡಿ ಆಗೋ ಥರ ಆಗುತ್ತೆ. ಇದು ಚೆನ್ನಾಗಿ ಒಣಗಿದೆ. ಇದೊಂದು ಸ್ವಲ್ಪ ಅದಕ್ಕೆ ಬಿಸಿ ಮಾಡ್ಕೊತಾ ಇದ್ದೀನಿ. ಇದೊಂಚೂರು ಈ ಬಾಣಲಿ ಕಾವೇ ಸಾಕಾಗತ್ತೆ. ಇದೇ ಬಿಸಿ ಇರುತ್ತಲ್ಲ, ಇದೇ ಸಾಕಾಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಹೀಗೆ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಸ್ವಲ್ಪ ತಿಟ್ಬಿಟ್ರೆ ಚೆನ್ನಾಗಿ ಪುಡಿ ಪುಡಿ ಆಗೋ ಥರ ರೋಸ್ಟ್ ಆಗಿರುತ್ತೆ ಮೆಣಸಿನ್ಕಾಯಿ. ಐರಾ ಏನು ಆಟ ಆಡ್ತಾ ಇದೆಯಮ್ಮ? ಏನು ಆಟ ಆಡ್ತಾ ಇದೆಯಾ? ಹೇಳ್ಬೇಕು ನನ್ನ ಫ್ರೆಂಡ್ಸ್ಗೆ ನೀನು ಏನು ಆಟ ಆಡ್ತಾ ಇದೆಯಾ ಅಂತ. ಯಾಕೆ ಇಷ್ಟ ಇಲ್ಲ? ಅವ್ರು ಯಾವಾಗ ಹೊಡೆದ್ರು ನಿನಗೆ? ಯಾವಾಗ ಹೊಡೆದ್ರು ನಿನಗೆ? ಅವತ್ತೊಂದು ದಿನ ಎಲ್ಲರೂ ಕೂತ್ಕೊಂಡು ಆಡಿದ್ವಿ, ನೋಡ್ಕೊಂಡಿದ್ದೆ. ಹಾಕಮ್ಮ. ಎಷ್ಟಾಗ್ತು? ಒಂದೇ ಒಂದು. ಬ್ಲ್ಯಾಕ್ದೆಲ್ಲ ಎಣಿಸ್ಕೋಬಾರ್ದು, ವೈಟದು ಎಣಿಸ್ಕೋಬೇಕು. ನಡ್ಸು. ಓ, ಅಲ್ಲಿಗೆ ಹಾಕೊಂಬಿಟ್ಟ ಸೇಫಾಗಿ. ಎಷ್ಟು ಇವಾಗ? ಒನ್ನಲ್ಲ ಮತ್ತು 3 ಅದು. ವೈಟದು ಎಣಿಸ್ಕೋಬೇಕು, ಬ್ಲ್ಯಾಕ್ದು ಎಣಿಸ್ಕೋಬಾರ್ದು. ಏನೋ ಮಾಡ್ಕೋ ಕಡೆ. ವಾ, ಆಚೆಯಿಂದ ಒಳ ಕೊಟ್ಟಾಯ್ತು ಒಂದು ಸಲ. ಏನು ಮಾಡ್ಕೊತಾ ಇದೆಯಮ್ಮ? ಮನೇಲೇ ಕೂತಿದ್ದಾರ ಎಲ್ಲರೂ? ನೀನು ಒಳಗೊಟ್ಟದಾ? ನೋಡಿ, ಎಲ್ಲರೂ ಮನೇಲೇ ಕೂತಿದ್ದಾರಂತೆ. ಇದು ಒಳಗೊಟ್ಟಾಯ್ತಂತೆ. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಹೊಟ್ಟೋಗಿದೆ ಹಿಂಗೆ ಒಳಗಡೆ ಮನೆಗೆ. ಓ, ಆಚೆಗೆ ಬಂತು ಮತ್ತೆ. ಆಚೆಗೆ ಬಂದ್ಬಿಟ್ಟಲ್ಲ ಮತ್ತೆ. ತಲೆ ಬಾಚ್ಕೊಮ್ಮ. ಬಾಯ್ ಮಾಡು ನನ್ನ ಫ್ರೆಂಡ್ಸ್ಗೆಲ್ಲ. ಮಾಡಬೇಕು. ಹಾಯ್ ಮಾಡಲ್ಲ, ಬಾಯಿ ಮಾಡಲ್ಲ ಅಂದಾಗ ನೀನು ವೇಸ್ಟ್ ಬಾಡಿ ಅಂತಾರೆ ಎಲ್ಲರೂ. ಆಯಿರ ಸರಿಗಿಲ್ಲ, ಯಾರನ್ನೂ ಮಾತಾಡ್ಸಲ್ಲ ಅಂತಾರೆ ಅವಾಗ. ಅಣ್ಣ ಬಾಯಿ ಅಂತಾನೆ ಎಷ್ಟು ಚೆನ್ನಾಗಿ ಗೊತ್ತಾ. ಇವಾಗೆಲ್ಲ ತಣ್ಣಗಾಯಿತು. ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಒಂದು 7 ಸಲ ಹಾಕಿದ್ದೀನಿ ಮಿಕ್ಸಿಗೆ. ತುಂಬ ಜಾಸ್ತಿ ಇತ್ತಲ್ಲ, ಹಾಗಾಗಿ ಕೊಬ್ಬರಿ, ಕಡಲೆಬೇಳೆ, ಉದ್ದಿನಬೇಳೆ ನಾವೇನೇನು ಹಾಕ್ಕೊಂಡು ಹುರ್ಕೊಂಡಿದ್ವಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು ಮಿಕ್ಸಿಗೆ. ಯಾಕಂದರೆ ಕೊಬ್ಬರಿನೇ ಬೇರೆ ಸಪ್ರೇಟು, ಕಡಲೆಬೇಳೆ ಉದ್ದಿನಬೇಳೆನೇ ಆ ಥರನೇ ಸಪ್ರೇಟ್ ಮಾಡಿದಾಗ ಕರೆಕ್ಟಾಗಿ ಮಿಕ್ಸ್ ಆಗಿರಲ್ಲ ಎಲ್ಲನೂ.
ಎಲ್ಲ ಹುರಿದಿರೋದೆಲ್ಲ ಕೈಯಲ್ಲಿ ಒಂದು ಸಲ ತಣ್ಣಗಾದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಆಯಿಲ್ ಅಂಶ ಇರಬೇಕು ಚಟ್ನಿ ಪೌಡ್ರಲ್ಲಿ. ಸುಮ್ಮನೆ ಡ್ರೈ ಥರ ಮಾಡ್ತಾರೆ, ಅದು ಇಷ್ಟ ಆಗಲ್ಲ. ಅದು ಡ್ರೈ ಥರ ಇರುತ್ತೆ, ತಿನ್ನೋಕ್ಕಾಗಲ್ಲ. ಇದು ಕೊಬ್ಬರಿ ಜಾಸ್ತಿ ಹಾಕಿರೋದ್ರಿಂದ ಚೆನ್ನಾಗಿ ಎಲ್ಲ ಹುರಿದಿರೋದ್ರಿಂದ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ನೀಟಾಗಿ ಎಲ್ಲ ಮಿಕ್ಸಾಗಿ ಎಣ್ಣೆ ಅಂಶದ ಥರ ಇರುತ್ತೆ. ಹಿಂಗಂದರೆ ಎಣ್ಣೆ ಥರ ಇರುತ್ತೆ, ಆವಾಗಲೇ ನಿಮಗೆ ಚಟ್ನಿ ಪೌಡ್ರು ಟೇಸ್ಟ್ ಬರೋದು. ಜೊತೆ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ